ಶ್ರೀರಾಮಚಂದ್ರರು ಈ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡಲಿಕ್ಕೆ ಆ ಮಾರೀಚನ ದೇಹದಿಂದ ಬಾಣವನ್ನು ತೆಗೆದು ಈ ಬ್ರಾಹ್ಮಿ ನದಿಯ ದಡದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಪೂಜಿಸ್ತಾರೆ. ಸೊ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಎದುರುಗಡೆ ನೀವು ಮೆಟ್ಲಿಳಿದು ಹೋದರೆ ಒಂದು ನದಿ ಸಿಗುತ್ತೆ. ಯಾವ ನದಿ? ಬ್ರಾಹ್ಮಿ ನದಿ. ಬ್ರಾಹ್ಮಿ ನದಿ ತಟದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವರ ಪ್ರತಿಷ್ಠಾಪನೆ ಆಗಿದೆ ಅಲ್ಲಿ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ರೆ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ರಾಮಾಯಣದಲ್ಲಿ ಮಾಯಾಜಿಂಕೆಯ ಬಗ್ಗೆ ಕಥೆಯನ್ನು ಕೇಳಿರ್ತೀರ. ಸೊ ಮಾಯಾಜಿಂಕೆ ಓಡಾಡಿದಂತಹ ಸ್ಥಳ, ಮಾಯಾಜಿಂಕೆಯನ್ನು ಶ್ರೀರಾಮಚಂದ್ರರು ವಧೆ ಮಾಡಿದಂತಹ ಸ್ಥಳ ಯಾವುದಂತ ಗೊತ್ತಾ? ಆ ಸ್ಥಳವನ್ನು ತೋರಿಸ್ಲಿಕ್ಕಂತಾನೆ ನಾವು ಇವತ್ತು ಬಂದಿದ್ದೇವೆ ಸ್ನೇಹಿತರೆ. ಅದುವೇ ನಮ್ಮ ಶ್ರೀ ಕ್ಷೇತ್ರ ಮೃಗವಧೆ. ಹೌದು, ಹೆಸರೇ ಹೇಳುವ ಹಾಗೆ ಊರಿನ ಹೆಸರು ಮೃಗವಧೆ. ಮೃಗ ಅಂತಂದರೆ ಪ್ರಾಣಿ, ಸೊ ವಧೆ ಅಂದರೆ ಹತ್ಯೆ. ಸೊ ಅದೇ ರೀತಿಯಾಗಿ ಶ್ರೀರಾಮಚಂದ್ರನಿಂದ ವಧೆ ಆದಂತಹ ಮಾಯಾಜಿಂಕೆಯ ಸ್ಥಳ ಈ ಮೃಗವಧೆ. ಸೊ ಇದು ಶ್ರೀ ಕ್ಷೇತ್ರ ಮೃಗವಧೆಯಲ್ಲಿ ಇರ್ತಕ್ಕಂತಹ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ನೋಡಿ, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಮೃಗವಧೆಯ ಹೊಸ ರಥವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಸೊ ಅದರ ನೀಲನಕ್ಷೆಯನ್ನು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನಂದಿ ಸೊ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಎದುರುಗಡೆ ನೀವು ಮೆಟ್ಲಿಳಿದು ಹೋದರೆ ಒಂದು ನದಿ ಸಿಗುತ್ತೆ. ಯಾವ ನದಿ? ಬ್ರಾಹ್ಮಿ ನದಿ. ಬ್ರಾಹ್ಮಿ ನದಿ ತಟದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವರ ಪ್ರತಿಷ್ಠಾಪನೆ ಆಗಿದೆ ಅಲ್ಲಿ. ಸೊ ಇದಕ್ಕೂ ಮತ್ತು ಈ ಸ್ಥಳ ಮೃಗವಧೆಗೂ ತುಂಬ ನಂಟಿದೆ. ಸೊ ಅದೇನಂತ ಕೆಳಗೆ ಹೋಗಿ ಹೇಳುವ ಬಾ. ಮೊದಲಿಗೆ ಬ್ರಾಹ್ಮಿ ನದಿಯನ್ನು ತೋರಿಸ್ತೇವೆ ನಿಮಗೆ. ನೀರು ಮಾತ್ರ ತುಂಬ ಶುಭ್ರವಾಗಿದೆ ಅಲ್ಲಿ. ಕಮಂಡಲ ಗಣಪತಿಯಲ್ಲಿ ಉದ್ಭವ ಆಗಿ ಬ್ರಾಹ್ಮಿ ನದಿ ಇಲ್ಲಿ ಬರ್ತಾವೆ. ನೋಡಿ, ಅಲ್ಲಿಂದ ಹರಿದು ಬರ್ತಾ ಇದ್ದಾರೆ ಬ್ರಾಹ್ಮಿ. ನಾವು ಇವತ್ತಿರೋದು ಶ್ರೀ ಕ್ಷೇತ್ರ ಮೃಗವಧೆಯಲ್ಲಿ. ಸೊ ಮೃಗವಧೆ ತೀರ್ಥಹಳ್ಳಿಯಿಂದ ಸುಮಾರು ಒಂದು 24 ಕಿಲೋಮೀಟರ್ ದೂರದಲ್ಲಿದೆ. ಅದೇ ರೀತಿ ಕೊಪ್ಪದಿಂದ ಒಂದು ಸುಮಾರು 22 ಕಿಲೋಮೀಟರ್ ದೂರದಲ್ಲಿದೆ.
ಸೊ ಮಲೆನಾಡಿನ ಬೆಟ್ಟದ ತಪ್ಪಲಿನಲ್ಲಿ ಈ ಮೃಗವಧೆ ಕ್ಷೇತ್ರ ನೆಲೆಸಿದೆ. ಈ ಮೃಗವಧೆ ಅಂತ ಹೆಸರು ಬರಲಿಕ್ಕೆ ಕಾರಣ ನಮಗೆ ರಾಮಾಯಣದಲ್ಲಿ ಇದರ ಉಲ್ಲೇಖ ಸಿಗುತ್ತೆ. ಇದರ ಐತಿಹ್ಯ ನೋಡ್ತಾ ಹೋದರೆ ಶ್ರೀರಾಮಚಂದ್ರರು ಮಾಯಾ ಜಿಂಕೆಯನ್ನು, ಅಂದರೆ ಮಾರೀಚ ಏನು ಮಾಯಾ ರೂಪದಲ್ಲಿ, ಚಿನ್ನದ ಜಿಂಕೆಯ ರೂಪದಲ್ಲಿ ಏನು ಬರ್ತಾರಲ್ಲ, ಆವಾಗ ಮಾರೀಚನನ್ನು ಬಾಣಿನಿಂದ ಶ್ರೀರಾಮಚಂದ್ರರು ಕೊಲ್ತಾರೆ. ಸೊ ಇದರಿಂದ ಬ್ರಹ್ಮಹತ್ಯಾ ದೋಷ ರಾಮಚಂದ್ರರಿಗೆ ಬರುತ್ತೆ. ಶ್ರೀರಾಮಚಂದ್ರರು ಈ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡಲಿಕ್ಕೆ ಆ ಮಾರೀಚನ ದೇಹದಿಂದ ಬಾಣವನ್ನು ತೆಗೆದು ಈ ಬ್ರಾಹ್ಮಿ ನದಿಯ ದಡದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಪೂಜಿಸ್ತಾರೆ. ಸೊ ಆ ರೀತಿಯಾಗಿ ಬ್ರಹ್ಮಹತ್ಯಾ ದೋಷವನ್ನು ನಿವಾರಣೆ ಮಾಡ್ಕೋತಾರೆ. ಅಂದರೆ ಸೀತಾದೇವಿಗೆ ಆ ಜಿಂಕೆಯ ಮೇಲೆ ಪ್ರೀತಿ ಆಗುತ್ತೆ. ಹೌದು, ಸೀತಾದೇವಿಯ ಏನು ಆ ಚಿನ್ನದ ಜಿಂಕೆಯನ್ನು ನೋಡಿ ಆಸೆ ಪಟ್ಟು ಆ ಜಿಂಕೆಯನ್ನು ತರಲಿಕ್ಕೆ ಹೇಳ್ತಾರಲ್ಲ, ಅವಾಗ ಶ್ರೀರಾಮಚಂದ್ರರು ಆ ಬಾಣವನ್ನು ಬಿಡೋದು. ಆದರೆ ಅದು ರಾಕ್ಷಸ ರೂಪದಲ್ಲಿರುವ ಜಿಂಕೆ. ಹೌದು. ಸೊ ಮಾರೀಚ ರಾಕ್ಷಸ ರೂಪದಲ್ಲಿರ್ತಕ್ಕಂತಹ ಮಾರೀಚ ಸೊ ರಾಕ್ಷಸ ಗುಣವನ್ನು ಪಡೆದು ಜಿಂಕೆಯ ರೂಪದಲ್ಲಿ ಇಲ್ಲಿ ಬಂದಿರ್ತಾರೆ. ಹೌದು. ಸೊ ಆ ಬ್ರಹ್ಮಹತ್ಯಾ ದೋಷಕ್ಕಾಗಿ ನಿರ್ಮಿಸಿರ್ತಕ್ಕಂತಹ ಈ ಶಿವಲಿಂಗದ ದೇವಸ್ಥಾನವೇ ಈಗಿರುವ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ. ಈ ಮೂಲ ಶಿವಲಿಂಗದ ಹೆಸರು ಮಲಹಾನಿಕರೇಶ್ವರ ಅಂತ ಹೇಳಿ ಕರೀತಾರೆ. ಸೊ ಅದೇ ಈಗ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನವಾಗಿ ಪೂಜಿಸಲ್ಪಡುತ್ತೆ. ಸೊ ಇಲ್ಲಿ ಲಕ್ಷಾಂತರ ಭಕ್ತರು, ಮಲೆನಾಡಿನ ಸುತ್ತಮುತ್ತಲಿನ ಎಲ್ಲ ಭಕ್ತರು ಈ ದೇವಸ್ಥಾನಕ್ಕೆ ಬರೋದು ಉಂಟು. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಶನೇಶ್ವರ ದೇವಸ್ಥಾನವು ಪ್ರಸಿದ್ಧಿ ಪಡೆದಿದೆ. ಶ್ರೀ ಕ್ಷೇತ್ರ ಮೃಗವಧೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಿತ್ಯ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ಆದ ತಕ್ಷಣ ಸೊ ಅನ್ನ ಸಂತರ್ಪಣೆ ಕೂಡ ಇಲ್ಲಿ ನೆರವೇರುತ್ತೆ. ಇಲ್ಲೇ ಇದೆ, ಆ ಕಡೆ ಏನು ಕಾಣ್ತಿದೆಯಲ್ಲ, ಅಂಡರ್ ಕನ್ಸ್ಟ್ರಕ್ಷನ್ ಸಭಾಭವನ. ಅಲ್ಲಿ ಆ ಕಡೆಯಿಂದ ಒಳಗಡೆ ಹೋದ್ರೆ ಸಭಾಭವನ ಇದೆ, ಅಲ್ಲೇ ಅನ್ನ ಸಂತರ್ಪಣೆ ಕೂಡ ಆಗುತ್ತೆ. ಭೋಜನಾಲಯ ಅಂತ ಐತಲ್ಲ, ಅದ್ರ ಪಕ್ಕದಲ್ಲಿ ಕಾಣ್ತಾ ಇದೆ ನೋಡಿ. ಭಾಳ ಜನ ಇದ್ದಾರೆ ಇವತ್ತು. ಹೌದು, ಇವತ್ತು ಮತ್ತೆ ಇಲ್ಲಿ ತುಂಬ ಜನ ಭಕ್ತರು ಈ ಕ್ಷೇತ್ರಕ್ಕೆ ನಡ್ಕೋತಾರೆ. ಸೊ ಭಕ್ತರಲ್ಲಿ ತುಂಬ ನಂಬಿಕೆ ಈ ದೇವಸ್ಥಾನದ ಮೇಲೆ. ಸೊ ಹಾಗಾಗಿ ತುಂಬ ಭಕ್ತರು ಇಲ್ಲಿ ಬರ್ತಾರೆ. ಇದೇನು ನೋಡ್ತಾ ಇದ್ದೀರಲ್ಲ, ಇದು ಶ್ರೀ ಶನೇಶ್ವರ ದೇವರ ದೇವಸ್ಥಾನ. ಈ ಮೃಗವಧೆಯಲ್ಲಿ ಇರತಕ್ಕಂತಹ ಇನ್ನೊಂದು ಪ್ರಸಿದ್ಧ ದೇವಸ್ಥಾನ ಇದು. ಮೃಗವಧೆಗೆ ಬಂದಂತಹ ಭಕ್ತಾದಿಗಳು ಶ್ರೀ ಮಲ್ಲಿಕಾರ್ಜುನ ದೇವರ ದೇವಸ್ಥಾನದ ದರ್ಶನದ ಜೊತೆಗೆ ಈ ಶ್ರೀ ಶನೇಶ್ವರ ದೇವರ ದೇವಸ್ಥಾನವನ್ನು ಕೂಡ ಮಾಡ್ತಾರೆ. ನೋಡಿ, ಶನೇಶ್ವರ ದೇವರ ದೇವಸ್ಥಾನದ ಎದುರುಗಡೆ ಇರತಕ್ಕಂತಹ ಈಶ್ವರನ ದೇವಸ್ಥಾನ. ಸೊ ಎರಡೂ ಸ್ವಲ್ಪ ವಕ್ರ ಇದರಲ್ಲಿ ಇದೆ, ಅಂದರೆ ವಕ್ರದೃಷ್ಟಿ ಬೀರ್ತಾ ಇರಬೇಕು ಅನ್ನೋ ಒಂದು ಪ್ರತೀತಿ ಆ ಪುರಾತನ ಕಥೆಯ ಪ್ರಕಾರ. ಸೊ ಹಾಗೆ ಇದು ಸ್ವಲ್ಪ ಓರೆಯಾಗಿದೆ. ಅಂದರೆ ಫಸ್ಟ್ ಶನೇಶ್ವರನ ದರ್ಶನ ಪಡ್ಕೊಂಡು ಈಶ್ವರನ ದರ್ಶನವನ್ನು ಪಡಿಬೇಕು ಅಂತ. ಸೊ ಇದು ಯಾಕೆ ಹೀಗೆ ಅಂತಂದರೆ, ಈಶ್ವರನಿಗೂ ಶನಿಯ ಪ್ರಭಾವ ಬಿಟ್ಟಿಲ್ಲ. ಸೊ ಆ ಪ್ರಭಾವವನ್ನು ತಪ್ಪಿಸ್ಲಿಕ್ಕಾಗಿ ಈಶ್ವರನ ದೇವರ ಎದುರುಗಡೆ ಶನೇಶ್ವರ ದೇವಸ್ಥಾನ ಇದೆ. ಮೃಗವಧೆಗೆ ನೀವೇನಾದರೂ ಬಂದರೆ ಮೇಯ್ನಾಗಿ ನೀವು ಮಲ್ಲಿಕಾರ್ಜುನ ದೇವಸ್ಥಾನವನ್ನು ನೋಡ್ಬೋದು. ನಂತರ ಶನೇಶ್ವರ ದೇವಸ್ಥಾನ, ಹಾಗೆಯೇ ಶಂಕರೇಶ್ವರ ದೇವಸ್ಥಾನ, ಹಾಗೆ ನರಸಿಂಹ ದೇವಸ್ಥಾನವನ್ನು ನೀವು ನೋಡ್ಬೋದು ಇಲ್ಲಿ. ಹೌದು. ಸೊ ಈ ದೇವಸ್ಥಾನ ಶಂಕರೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಹೌದು. ಅದೇ ರೀತಿಯಾಗಿ ಶ್ರೀ ಕ್ಷೇತ್ರ ಮೃಗವಧೆ ಸೊ ತುಂಬ ಅದ್ಭುತವಾದಂತಹ ಸ್ಥಳ. ಹಚ್ಚ ಹಸುರಿನ ಕಾಡಿನ ಮಧ್ಯೆ ಇರತಕ್ಕಂತಹ ದೇವಸ್ಥಾನ. ಹಾಗೆಯೇ ಮಾಯಾ ಜಿಂಕೆ ಓಡಾಡಿದಂತಹ ಸ್ಥಳ. ಸೊ ಬ್ರಾಹ್ಮಿ ನದಿ ಕೂಡ ಇಲ್ಲಿ ಹರಿಯುತ್ತೆ. ಕಮಂಡಲ ಗಣಪತಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ ಹುಟ್ಟೋದು ಬ್ರಾಹ್ಮಿ ನದಿ. ಸೊ ಅಲ್ಲಿಂದ ಇದು ಹರಿದು ಮುಂದೆ ತುಂಗಭದ್ರಾ ನದಿಯ ಉಪನದಿಯಾಗಿ ಸೇರುತ್ತೆ. ಸೊ ನಿಮಗೂ ಕೂಡ ಈ ಮಲೆನಾಡ ಭಾಗದಲ್ಲಿ ನೀವೇನಾದರೂ ಬಂದಿದ್ದರೆ ಶ್ರೀ ಕ್ಷೇತ್ರ ಮೃಗವಧೆಗೆ ಭೇಟಿ ಕೊಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಸೊ ಹಾಗೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ಈ ಶ್ರೀ ಕ್ಷೇತ್ರ ಮೃಗವಧೆಯ ಶ್ರೀ ಮಲ್ಲಿಕಾರ್ಜುನ ದೇವರು ಅವರ ಮೇಲೆ ಕೃಪಾಕಟಾಕ್ಷ ಮಾಡಲಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬೈ ಬೈ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.